ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. 3 ತಿಂಗಳಾದರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾ ಇಲ್ಲ. ಸೊ ಮಹಿಳೆಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಒಂದು ಸ್ಪಷ್ಟನೆಯನ್ನು ನೀಡ್ತಾ ಇದ್ದಾರೆ. 21ನೇ ಕಂತಿನ ಹಣ ಇಲ್ಲಿ ಜಮಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಯಾರಿಗೂ ಕೂಡ ಜಮಾ ಆಗ್ತಾ ಇಲ್ಲ. ಸೊ ಬನ್ನಿ ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ನೋಡೋಣ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಸೊ ಗೃಹಲಕ್ಷ್ಮಿಯರಿಗೆ 2 ತಿಂಗಳಾಗಿರ್ಬೋದು, 3 ತಿಂಗಳಾಗಿರ್ಬೋದು, ಕೆಲವೊಬ್ಬರಿಗೆ 4 ತಿಂಗಳಾದರೂ ಕೂಡ ಇಲ್ಲಿ ಹಣ ಜಮಾ ಆಗ್ತಾ ಇಲ್ಲ. ಸೊ ಮಹಿಳೆಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಏನು ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇದೆ? ಸೊ ಮಹಿಳೆಯರಿಗೆ 3 ತಿಂಗಳು 4 ತಿಂಗಳಿಂದ ಹಣ ಜಮಾ ಮಾಡ್ತಾ ಇಲ್ಲ. ಸರ್ಕಾರ ಏನು ಮಾಡ್ತಾ ಇದೆ? ನಾವು ನೋಡಿದ್ರೆ ಪ್ರತಿ ತಿಂಗಳು ಕೂಡ ಹಣವನ್ನು ಜಮಾ ಮಾಡ್ತಾ ಇದೀವಿ, ಯಾವುದನ್ನು ಕೂಡ ಪೆಂಡಿಂಗ್ ಉಳಿಸ್ಕೊಂಡಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪತ್ರಿಕಾ ಮಾಧ್ಯಮದವರೊಂದಿಗೆ ತಮ್ಮ ಮಾತನ್ನ ಹೇಳ್ತಾ ಇದ್ರೆ, ಇಲ್ಲಿ ಮಹಿಳೆಯರು ನೋಡಿದ್ರೆ ನಮಗೆ 3 ತಿಂಗಳಿಂದ ಹಣ ಬಂದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳೋ ಪ್ರಕಾರ ಇವಾಗ ಆಲ್ರೆಡಿ 23ನೇ ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾರೆ. 21ನೇ ಕಂತಿನ ಹಣವನ್ನೇ ಬಿಡುಗಡೆ ಮಾಡಿಲ್ಲ ಸರ್ಕಾರ ಅಂದಮೇಲೆ 23ನೇ ಕಂತು ಎಲ್ಲೋಯ್ತು? ಸೊ ನಮ್ಮ ಮಹಿಳೆಯರು ಹೇಳ್ತಾ ಇದ್ದಾರೆ ನಮಗೆ 3 ತಿಂಗಳಿಂದ ಹಣ ಬಂದಿಲ್ಲ, 4 ತಿಂಗಳಿಂದ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಟಿ ವಿ ನೋಡಿದ್ರೆ ಗೊತ್ತಾಗುತ್ತೆ. ಹುಬ್ಬಳ್ಳಿ ಸೈಡ್ ಆಗಿರ್ಬೋದು, ಬೇರೆ ಬೇರೆ ಒಂದು ಜಿಲ್ಲೆಗಳಿಂದ ಮಹಿಳೆಯರು ಏನು ಹೇಳ್ತಾ ಇದ್ದಾರೆ, ಸೊ ನಾವು ಶುಗರ್ ಪೇಷಂಟು, BP ಪೇಷಂಟು, ಸೊ ನಾವು ಏನು ಮಾಡಬೇಕು, ಇವಾಗ 3 ತಿಂಗಳಿಂದ ನಮಗೆ ಹಣ ಬರ್ತಾ ಇಲ್ಲ. ಸೊ ಹಣವನ್ನು ಕೊಡ್ತಾ ಇದ್ರು, ಸೊ ಅದರಿಂದ ನಮಗೆ ಉಪಯೋಗ ಏನೋ ಆಗ್ತಾ ಇತ್ತು. ಆದರೆ ಇಲ್ಲಿ 2 ತಿಂಗಳು 3 ತಿಂಗಳಿಗೊಂದ್ಸಲ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಎಲೆಕ್ಷನ್ಗಿಂತ ಮುಂಚೆ ಏನು ಹೇಳಿದ್ರು, ಪ್ರತಿ ತಿಂಗಳು ಕೂಡ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಇವಾಗ ನೋಡಿದ್ರೆ ಏನು ಮಾಡ್ತಾ ಇದ್ದಾರೆ, 3 ತಿಂಗಳಿಗೊಂದ್ಸಲ 4 ತಿಂಗಳಿಗೊಂದ್ಸಲ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ. ಸೊ ಕೊಡೋ ಹಾಗಿದ್ರೆ ಕೊಡಿ, ಇಲ್ಲ ಅಂತಂದರೆ ನಾವು ಹಣವನ್ನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಡಿ. ಸೊ 3 ತಿಂಗಳು 4 ತಿಂಗಳವರೆಗೂ ಯಾಕೆ ನಮ್ಮನ್ನು ವೆಯ್ಟ್ ಮಾಡಿಸ್ತೀರಾ ಅಂತ ಇಲ್ಲಿ ಮಹಿಳೆಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಸರ್ಕಾರ ಇದ್ರ ಬಗ್ಗೆ ಏನು ಒಂದು ಅಪ್ಡೇಟ್ಗಳನ್ನು ಕೊಡ್ತಾ ಇಲ್ಲ. ಇದನ್ನು ಕುರಿತು ನಮ್ಮ ಸಮಿತಿ ಅಧ್ಯಕ್ಷರಾಗಿರುವಂತಹ ರೇವಣ್ಣ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಸೊ ಹಣ ಬರೋದು ತಡ ಆಗಿದೆ, ಕೆಲವೊಂದು ಅಡೆತಡೆಗಳು ತೊಂದರೆಗಳಿಂದ ಏನಾಗಿದೆ ಹಣ ಬರೋದು ತಡ ಆಗಿದೆ. 3 ತಿಂಗಳಿಗಾದರೂ ಅಷ್ಟೇ, ಇವತ್ತು ಬರುವಂತಹ ಹಣ ನಾಳೆ ಬಂದೇ ಬರುತ್ತೆ. ಸೊ 3 ತಿಂಗಳಾದ್ರೇನು 4 ತಿಂಗಳಾದ್ರೇನು ಅಂತ ಹೇಳ್ತಾ ಇದ್ದಾರೆ. ಸೊ ಇವರು ಎಲೆಕ್ಷನಲ್ಲಿ ಗೆಲ್ಲಬೇಕಾದ್ರೆ ಅಥವಾ ವೋಟ್ ಕೇಳಬೇಕಾದ್ರೆ 3 ತಿಂಗಳಿಗೊಂದ್ಸಲ 4 ತಿಂಗಳಿಗೊಂದ್ಸಲ ಅಂತ ಏನಾದರೂ ಹೇಳಿದ್ರ? ಪ್ರತಿ ತಿಂಗಳು ಅಂತ ಹೇಳಿದ್ಮೇಲೆ ನಾವು ಕಾಂಗ್ರೆಸ್ ಸರ್ಕಾರದವರು ಕೊಟ್ಟ ಮಾತನ್ನು ಉಳಿಸ್ಕೊಳ್ತೀವಿ ಹಾಗೆ ಹೀಗೆ ಅಂತ ಹೇಳ್ತಾರೆ ಅಲ್ವಾ? ಸೊ ಕೊಟ್ಟ ಮಾತನ್ನ ಎಲ್ಲಿ ಉಳಿಸ್ಕೊಳ್ತಾ ಇದ್ದಾರೆ? 3 ತಿಂಗಳು 4 ತಿಂಗಳು ಹಣವನ್ನು ಪೆಂಡಿಂಗ್ ಉಳಿಸ್ಕೊಂಡ್ರೆ ಇವ್ರು ಕೊಟ್ಟಂತಹ ಮಾತು ಎಲ್ಲಿ ಉಳಿಸ್ಕೊಳ್ತಾ ಇದ್ದಾರೆ? ನಮ್ಮ ಮಹಿಳೆಯರು ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ಇದರ ನಡುವೆ ನಮ್ಮ ಇವಾಗ ಉಪಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಸರ್ ಅವರು ನಿನ್ನೆ ಮೊನ್ನೆ ನ್ಯೂಸ್ ವೈರಲ್ ಆಯಿತು, ಎಲ್ಲರೂ ಕೂಡ ನೋಡೇ ಇದ್ದೀರಾ. ಸೊ KPC ಸ್ಕೂಲ್ಗಳಲ್ಲಿ ಓದುವಂತಹ ಮಕ್ಕಳೇನಿದ್ದಾರೆ, ಸೊ KPS ಸ್ಕೂಲಲ್ಲಿ ಓದ್ತಿರುವಂತಹ ಅಂತ ಅಂದರೆ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಿರುವಂತಹ ಮಕ್ಕಳೇನಿದ್ದಾರೆ, ಸೊ ಅವ್ರಿಗೆ LKG ಇಂದ ಹಿಡಿದು PUC ಕೂಡ ಏನು ವಿದ್ಯಾರ್ಥಿ ಆಗಿರ್ಬೋದು, ವಿದ್ಯಾರ್ಥಿನಿಯರಾಗಿರ್ಬೋದು, ಎಲ್ರಿಗೂ ಕೂಡ ಉಚಿತವಾಗಿ ಬಸ್ ಪ್ರಯಾಣವನ್ನು ಕಲ್ಪಿಸಿಕೊಡ್ತೀವಿ ಅಂತ ಹೇಳಿದ್ರು. ಸೊ ಕೊಡಬೇಕಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಫಸ್ಟು ಇವರು ಏನು ಮಾಡಬೇಕು, ರಿಲೀಸ್ ಮಾಡಬೇಕು. ಆ ನಂತರ ಯಾವುದೇ ಒಂದು ಯೋಜನೆಗಳನ್ನಾಗಲಿ ಇವರು ಚಾಲ್ತಿಗೆ ತರಲಿ ಅಂತ ಹೇಳ್ತೀವಿ. ಯಾಕೆ ಅಂತ ಅಂದರೆ ಮಹಿಳೆಯರಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಂದರೆ ತಮ್ಮ ಸಂಸಾರವನ್ನು ನಡೆಸೋದೇ ಕಷ್ಟ ಆಗ್ತಾ ಇದೆ. ಸೊ ವಯಸ್ಸಾದವರು ಇದ್ರ ಮೇಲೇ ಡಿಪೆಂಡ್ ಆಗಿರ್ತಾರೆ. ಒಂದು ಮಾತ್ರೆ ಖರ್ಚಾಗಿರ್ಬೋದು, ಹಾಸ್ಪಿಟಲ್ ಖರ್ಚಾಗಿರ್ಬೋದು, ರೇಷನ್ ಖರ್ಚಾಗಿರ್ಬೋದು, ಪ್ರತಿಯೊಂದು ಬೆಲೆಯನ್ನು ಇವರು ಜಾಸ್ತಿ ಮಾಡಿಕೊಂಡು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೊಡಲಿಲ್ಲ ಅಂತ ಅಂದರೆ ನಾವು ಕಟ್ಟುವಂತಹ ತೆರಿಗೆ ಹಣವನ್ನೇ ನಮಗೆ ಕೊಡ್ತಾ ಇದ್ದಾರೆ, ಇವ್ರ ಮನೆಯಿಂದ ಏನಾದರೂ ತಂದು ಕೊಡ್ತಿದ್ದಾರಾ ಅಂತ ಮಹಿಳೆಯರು ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಾವು ಹೇಳೋ ಪ್ರಕಾರನೂ ಕೂಡ ಅಷ್ಟೇ. ಸೊ ಅವ್ರೇನು ಮನೆಯಿಂದ ಯಾರೂ ಕೊಡ್ತಾ ಇಲ್ಲ, ನಮ್ಮ ಹಣವನ್ನು ನಮಗೆ ಕೊಡೋದಕ್ಕೆ ಏನು ಮಾಡ್ತಾ ಇದ್ದಾರೆ, ಆ ಕಡೆಯಿಂದ ಈ ಕಡೆಯಿಂದ ಆ ಯೋಜನೆಗೆ, ಆ ಯೋಜನೆಯಿಂದ ಈ ಯೋಜನೆಗೆ ಅಂತ ಹಣವನ್ನು ಹಾಕ್ಕೊಂಡು ಬರ್ತಾ ಇದ್ದಾರೆ. ಸೊ ಎಲ್ರಿಗೂ ಕೂಡ ಈ ಮಾಹಿತಿ ಗೊತ್ತೇ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ನೆಕ್ಸ್ಟ್ ಇಲ್ಲಿ ಪಿಂಚಣಿ ಹಣವನ್ನು ಕೂಡ ಅಷ್ಟೇ, ಗೃಹಲಕ್ಷ್ಮಿ ಯೋಜನೆ ಹಣ 2 ತಿಂಗಳು ತಡ ಆಯಿತು ಅಂದರೆ ಪಿಂಚಣಿ ಹಣವನ್ನು ಹಾಕ್ತಾರೆ. ಪಿಂಚಣಿ ಹಣ 1-2 ತಿಂಗಳು ಹೋಲ್ಡ್ ಆಯಿತು ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕ್ತಾರೆ. ಸೊ ಇದೇ ರೀತಿ ಆ ಯೋಜನೆಯಿಂದ ಈ ಯೋಜನೆಗೆ, ಈ ಯೋಜನೆಯಿಂದ ಆ ಯೋಜನೆಗೆ ಅಂತ ತೆರಿಗೆ ಹಣವನ್ನು ನಮ್ಮ ಹತ್ರನೇ ಇಸ್ಕೊಂಡು ನಮಗೇನೆ ಕೊಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್.